ನಮಸ್ತೆ ಎಲ್ಲರಿಗೂ. ನನ್ನ ಸ್ವಂತ ಗಂಡಾದ ಮಂಜುನಾಥ್ ಅನ್ನೋರು ಅವರಿಗೆ ನನಗೆ ಮದುವೆ ಆಗಿ ನಂದು 2 ಡೈವರ್ಸ್ ಆಗಿರೋದು ಅನ್ನೋದು ಪ್ರತಿಯೊಂದೂ ಗೊತ್ತು. ಹೋಗಿ ಎಲ್ಲ ನ್ಯೂಸಲ್ಲೂ ಬೇರೆ ಕಡೆ ಎಲ್ಲರೂ ಸುಳ್ಳು ಸುದ್ದಿ ಹದಿಸ್ತಾ ಇದ್ದಾನೆ. ಏನಂತಂದ್ರೆ ನಾನು 3-4 ಮದುವೆ ಆಗಿದೆ ಅಂತ. 2 ಮದುವೆ ಆಗಿ ಡೈವರ್ಸ್ ಆಗಿರೋದು ನೋಡಿದ್ದಾನೆ. ಏನ್ ಡೈವರ್ಸ್ ಅಲ್ಲಿ ಮೆನ್ಷನ್ ಮಾಡಿದಾರಂತೂ ನೋಡಿದ್ದಾನೆ. ಆದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಬೇರೆ ನ್ಯೂಸ್ ಚಾನಲ್ ಅಲ್ಲಿ ನಂದು ಓಪನ್ ಫೋಟೋಸ್ಗಳೆಲ್ಲ ಹಾಕಿಸಿ ನಮ್ಮ ಅಪ್ಪ ಅಮ್ಮಂದೆಲ್ಲ ಫೋಟೋಸ್ಗಳು ಹಾಕಿ ನಾನು 25 ಲಕ್ಷ ಕೊಟ್ಟಿದ್ದೀನಿ, 50 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಆರೋಪ ಹೊತ್ಕೊಂಡ್ ಬಂದಿದ್ದಾನೆ. ಎಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ನಾನು ಆನ್ಸರ್ ಕೊಡ್ಲೇಬೇಕು. ಯಾಕೆ ಅಂದ್ರೆ ನಾನು 5 ಲಕ್ಷ ಕೊಟ್ಟಿರೋ ಚೀಟಿ ದುಡ್ಡು ತೆಗೆದು 5 ಲಕ್ಷ ಅವನಿಗೆ ಕೊಟ್ಟಿರೋದನ್ನ ಮರ್ತೋಗ್ಬಿಟ್ಟ. ನನಗೆ ಚೈನ್ ಬೇಕು, ಉಂಗ್ರ ಬೇಕು ಅಂತೆಲ್ಲ ಹೇಳಿ ಇಸ್ಕೊಂಡವನು ಇವತ್ತು ಹೋಗ್ಬಿಟ್ಟು ನಾನು ಏನೋ ಕೋರ್ಟಲ್ಲೆಲ್ಲ ನಾ ಕೇಳ್ಬಿಡ್ತಾರೆ ನಾನು ಅವನಿಗೆ ಇಸ್ಕೊಂಡಿರೋದಂತ ಹೇಳ್ಬಿಟ್ಟು ನನ್ನ ಬಗ್ಗೆ 25 ಲಕ್ಷ ಇಸ್ಕೊಂಡಿದ್ದಾಳೆ, 50 ಲಕ್ಷ 50 ಗ್ರಾಮ್ ಉಂಗ್ರ ಸರ ಎಲ್ಲ ಇಸ್ಕೊಂಡಿದ್ದಾಳೆ ನನ್ನ ಹತ್ರ ಅಂತೆಲ್ಲ ಸುಳ್ಳು ಹೇಳಿದಾನೆ. ಅವನು ವಿತ್ ಡಾಕ್ಯುಮೆಂಟ್ಸ್ ನನಗೆ ತಗೊಬಂದು ತೋರಿಸ್ಬೇಕು. ಒಂದು ಕೆಟ್ಟದಾಗಿ ಒಂದು ಹುಡುಗಿನ ಸ್ವಂತ ಎಂತಿನ ಎಷ್ಟು ಚೀಪಾಗಿ ಎಲ್ಲಾ ಕಡೆ ಅವನು ವಿತೌಟ್ ಪ್ರೂಫ್ ಇಲ್ದಂಗೆ ಮಾತಾಡ್ತಿದ್ದಾನೆ. ಬೇಲ್ ತಗೊಂಡಿದ್ದಾನೆ ಅಂದಾನೆ. ಯಾವ ತರದಲ್ಲಿ ಬೇಲ್ ಕೊಡ್ತಾರೆ ಸರ್ ಇವನಿಗೆ? ನಿನ್ನೆ ಹೋಗಿ ನೋಟಿಸ್ ಕೊಟ್ಟಿದ್ದಾರೆ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ಆಲ್ರೆಡಿ ಅವನು 25ನೇ ತಾರೀಕು ಡಿಸೆಂಬರ್ ಅಲ್ಲಿ ಬೇಲ್ ತಗೊಂಡ್ಬಿಟ್ಟಂತೆ. ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಅವ್ನ್ ಸ್ವಂತ ಗೊತ್ತಿದ್ದು 2ನೇ ಮದ್ವೆ ಆದಾಗ್ಲೂ ಕೂಡ ನಾನು ಡೈವರ್ಸ್ ಆಗ್ಬೇಕಾದ್ರು ಅವನಿಗೂ ಗೊತ್ತಿತ್ತು. ಯಾಕೆಂದ್ರೆ ನನ್ನ ಮ್ಯಾನೇಜರ್ ಆಗಿದ್ದ. ಮ್ಯಾನೇಜರ್ ಆದಾಗ್ಲೂ ಆ ಮದ್ವೆಗೂ ಹಾಳು ಮಾಡಿದ್ದೆ ಇವನು. ಸ್ವಯಂ ಬಂದ್ ಇವನೇನೆ ಆ ಹುಡುಗಂಗ್ ಹೋಗಿ ಹೇಳಿ ಕೆಟ್ಟದಾಗಿ ನಾನ್ ಮದ್ವೆ ಲವ್ ಮಾಡ್ತಾ ಇದೀನಿ, ನಾನು ಅವಳು ಇಷ್ಟಪಡ್ತೀನಿ, ನೀನ್ ಬಿಡ್ಲಿಲ್ಲ ಅಂದ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವನಿಗೆ ಹೇಳಿ ಅವನು ಒಬ್ಬ ಸೈಕೋ ಆಗಿ ಅವನು ನನಗೆ ಬೇಡ ಅಂತ ಹೇಳಿ ಅವನು ಡೈವರ್ಸ್ ಕೊಟ್ಟ. ಇವಾಗ ಅವ್ನು ಗೊತ್ತಿದ್ರು ಇವ್ರು ಸುಳ್ಳು ಹೇಳ್ಬಿಟ್ಟು ನಾನು ಮದ್ವೆ ಆಗಿದ್ದಾನೆ ಅಂತ ಹೇಳಿ ಹಂಗಾರೆ ಫೋಟೋಸ್ ತೋರಿಸ್ತೀನಿ. ಸುಳ್ಳು ಹೇಳಿ ಮದ್ವೆ ಆಗಿದ್ರೆ ಅವ್ರ ಅಪ್ಪ ಅಮ್ಮ ಇವ್ರು ಎಲ್ಲ ಒಪ್ಕೊಂಡು ಹೆಂಗ್ ಮಾಡ್ಕೊಂಡ್ರು ಸರ್? ಸುಳ್ಳಿಗೆ ಇವನು ತುಂಬಾ ದೊಡ್ಡದ್ ಮಾಡ್ತಾನೆ. ಹುಡುಗರು ಹೆಸರು ಅಂತ ಹೇಳಿ ಬೇರೆ ಹುಡುಗರದ್ದು ಮರ್ಯಾದೆ ಎಲ್ಲ ತೆಗೆದು ನಮ್ಮ ಅಪ್ಪ ಅಮ್ಮ ನಮ್ದು ಎಲ್ಲ ಬೀದಿಯಲ್ಲೆಲ್ಲ ಪಬ್ಲಿಷ್ ಮಾಡಿದಾನೆ. ಈ ತರ ಇವ್ನು ಸುಳ್ಳು ಹೇಳ್ತಿರೋ ಗಂಡಸಿಗೆ ಯಾವತ್ತೂ ನ್ಯಾಯ ಸಿಗ್ಬಾರ್ದು. ಯಾಕೆಂದ್ರೆ ಅವನತ್ ಏನೇ ಇದ್ರು ಬರ್ಬೇಕು, ಸಮಾಜದ ಮುಂದೆ ತಗೊಂಬಂದು ತೋರಿಸ್ಬೇಕು. ನಾನು ಹೌದು ನನ್ನ ಹತ್ರ ಈ ತರ ಡಾಕ್ಯುಮೆಂಟ್ಸ್ ಇದೆ, ಮೇಘನ್ ಕೊಟ್ಟಿರೋ ದುಡ್ಡು ಒಡವೆ ಕೊಟ್ಟಿರೋದು ಅಂತ ತೋರಿಸ್ಬೇಕು. ಇಲ್ವಾ ಇಂಥವೆಲ್ಲ ಸುಳ್ಳಿನ ಮಾತಾಡಿದಾಗ ನನ್ಗೇನ ಆಯ್ತು ಅನ್ನೋದು ಅವನ ಹೆಸರು ಬರ್ದೆ ನಾನು ಸತ್ತೋಗೋದು. ಯಾಕೆ ಅಂದ್ರೆ ಕೆಟ್ಟದಾಗೆಲ್ಲ ಇದು ಮಾಡ್ತಾ ಇದ್ದಾನೆ. ಅವ್ನು ಓಪನ್ ಆಗಿ ಹೇಳಿದಾನೆ ಅವಳು ನ್ಯೂಡ್ ಫೋಟೋಸ್ಗಳೆಲ್ಲ ಹಾಕ್ತೀನಿ, ನಾನು ಅವಳನ್ನ ಬಿಡಲ್ಲ, ಯಾವ ಲೆವೆಲಿಗೆ ತಗೊಂಡೋಗ್ತೀನಿ, ಜೈಲಿಗೆ ತಗೊಂಡು ಹೆಂಗ್ ತಾನು ಹೋಗ್ತಾನೆ ಸರ್? ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. 2 ಡೈವರ್ಸ್ ಆಗಿರೋ ಡಾಕ್ಯುಮೆಂಟ್ಸ್ ಕೂಡ ಅವನಿಗೆ ತೋರಿಸಿದ್ದೀನಿ.